ಬಾಹ್ಯಾಕಾಶ ಲೋಕದಲ್ಲಿ ಗೆಲುವು ಎಷ್ಟು ಸಹಜವೋ ಸೋಲು ಕೂಡ ಅಷ್ಟೇ ಅನಿರೀಕ್ಷಿತವಾಗಿರುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಘಟನೆಯೇ ಸಾಕ್ಷಿ. ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಬೆಳ್ಳಂಬೆಳಿಗ್ಗೆ ಅಂದರೆ ಸರಿಯಾಗಿ 10:17 ನಮ್ಮ ಹೆಮ್ಮೆಯ ಇಸ್ರೋ ವಿಜ್ಞಾನಿಗಳು PSLV C-62 ರಾಕೆಟ್ ಅನ್ನ ಲಾಂಚ್ ಮಾಡಿದ್ರು. ಆರಂಭದಲ್ಲಿ ಬೆಂಕಿ ಉಗುಳ್ತಾ ಮುನ್ನುಗ್ಗಿದ್ದ ಈ ರಾಕೆಟ್ ನೋಡೋಕೆ ಕಣ್ಣು ಕೋರೈಸುವಂತಿತ್ತು. ಮೊದಲನೇ ಹಂತ ಮತ್ತೆ ಎರಡನೇ ಹಂತದ ಕೆಲಸಗಳು ಅಂದುಕೊಂಡಂತೆಯೇ ನಡೆದವು. ವಿಜ್ಞಾನಿಗಳ ಮುಖದಲ್ಲಿ ಒಂದು ರೀತಿಯ ಗೆಲುವಿನ ನಗು ಕೂಡ ಇತ್ತು. ಆದರೆ ವಿಧಿಯಾಟ ಬೇರೆಯೇ ಇತ್ತು. ಯಾವಾಗ ರಾಕೆಟ್ 3ನೇ ಹಂತಕ್ಕೆ ತಲುಪಬೇಕಿತ್ತೋ ಅಲ್ಲೇ ಅಸಲಿ ಆಟ ಶುರುವಾಯಿತು. ನಭಕ್ಕೆ ಚಿಮ್ಮಿದ ರಾಕೆಟ್ ಹಾದಿ ತಪ್ಪಿ ಹೋದಾಗ ಇಡೀ ಕಂಟ್ರೋಲ್ ರೂಮ್ನಲ್ಲಿ ಸ್ತಬ್ಧ ಮೌನ ಆವರಿಸಿತು. ಒಟ್ಟು 16 ಉಪಗ್ರಹಗಳನ್ನು ಹೊತ್ತೊಯ್ದಿದ್ದ ಈ ರಾಕೆಟ್ ಈಗ ಬಾಹ್ಯಾಕಾಶದ ಅನಂತ ಶೂನ್ಯದಲ್ಲಿದೆ. ಎಲ್ಲಿದೆ ಅಂತ ಯಾರಿಗೂ ತಿಳಿಯದಂತಾಗಿದೆ. ಇದರಿಂದ ಭಾರತಕ್ಕೆ ಸಾವಿರಾರು ಕೋಟಿ ನಷ್ಟವಾಗಿದೆ. ಇಷ್ಟೊಂದು ದೊಡ್ಡ ಮಟ್ಟದ ವೈಫಲ್ಯಕ್ಕೆ ಅಮೆರಿಕ ಅಥವಾ ಚೀನಾದಂತಹ ಬಲಾಢ್ಯ ದೇಶಗಳ ಕೈವಾಡ ಇರಬಹುದಾ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಕಿಚ್ಚು ಹಚ್ಚಿದೆ. ಯಾಕೆಂದ್ರೆ ಭಾರತ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಜಗತ್ತಿಗೆ ಸವಾಲು ಹಾಕುವಂತೆ ಬೆಳೀತಾ ಇರೋದು ಕೆಲವರಿಗೆ ನುಂಗಲಾರದ ತುತ್ತಾಗಿರಬಹುದು. ಶತ್ರು ದೇಶಗಳು ಸೈಬರ್ ಅಟ್ಯಾಕ್ ಮೂಲಕ ಅಥವಾ ಸಿಗ್ನಲ್ ಜಾಮಿಂಗ್ ತಂತ್ರಜ್ಞಾನ ಬಳಸಿ ನಮ್ಮ ಮಿಷನ್ ಫೇಲ್ ಮಾಡಿರಬಹುದಾ ಅನ್ನೋ ಅನುಮಾನಗಳು ದಟ್ಟವಾಗಿವೆ. ಆದರೆ ನೆನಪಿರಲಿ, ಇಸ್ರೋ ವಿಜ್ಞಾನಿಗಳು ಸುಮ್ಮನೆ ಕೂರುವವರಲ್ಲ. ಅವರು ಪ್ರತಿ ಬಾರಿ ಬಿದ್ದಾಗಲೂ ಏನೋ ದೊಡ್ಡದಾಗಿ ಎದ್ದು ಬಂದ ಚರಿತ್ರೆ ನಮಗಿದೆ. ಈ ಘಟನೆಯ ಹಿಂದಿರೋ ಅಸಲಿ ಸತ್ಯ ಏನು ಅನ್ನೋದನ್ನ ಪತ್ತೆ ಹಚ್ಚೋಕೆ ತನಿಖೆ ಕೂಡ ನಡೀತಾ ಇದೆ. ಅಲ್ಲಿಯವರೆಗೂ ನಾವು ಯಾವುದೇ ದೇಶದ ಮೇಲೆ ನೇರ ಆರೋಪ ಮಾಡೋದು ಕೂಡ ಕಷ್ಟ. ಆದರೆ ನಮ್ಮ ತಂತ್ರಜ್ಞಾನವನ್ನ ಹಾಳು ಮಾಡೋಕೆ ಯಾರೋ ಪ್ರಯತ್ನ ಪಟ್ಟರೂ ನಮ್ಮವರು ಅದಕ್ಕೆ ತಕ್ಕ ಉತ್ತರ ಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಇಸ್ರೋ ಅಧ್ಯಕ್ಷರಾದ ವಿ ನಾರಾಯಣ್ ಅವರು ಕಹಿ ಸುದ್ದಿಯನ್ನ ಹಂಚಿಕೊಳ್ಳುವಾಗ ಅವರ ಧ್ವನಿಯಲ್ಲಿ ನೋವಿತ್ತು. ಹಾರಾಟದ ಮಾರ್ಗದಲ್ಲಿ ಹಠಾತ್ ವ್ಯತ್ಯಾಸ ಉಂಟಾದ ಕಾರಣ ಈ ಅವಘಡ ಸಂಭವಿಸಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈ 16 ಉಪಗ್ರಹಗಳು ಕೇವಲ ಯಂತ್ರಗಳಲ್ಲ, ಅವುಗಳ ಹಿಂದೆ ಸಾವಿರಾರು ವಿಜ್ಞಾನಿಗಳ ಹಗಲು ರಾತ್ರಿ ಶ್ರಮವಿತ್ತು. ಈಗ ಈ 16 ಉಪಗ್ರಹಗಳ ಜೊತೆಗಿನ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿರೋದು ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕಿಯಾಗಿ ಉಳಿಯುವಂತಾಗಿದೆ. ಈ ಮಿಷನ್ ವಿಫಲವಾಗಿದ್ದರಿಂದ ಆಗಿರೋ ಆರ್ಥಿಕ ನಷ್ಟ ಅಷ್ಟಿಷ್ಟಲ್ಲ. ಒಂದು ಮೂಲದ ಪ್ರಕಾರ PSLV ರಾಕೆಟ್ ತಯಾರಿಕೆಗೆ ಸುಮಾರು 200 ರಿಂದ 250 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಇನ್ನು ಅದರ ಒಳಗಿದ್ದ 16 ಉಪಗ್ರಹಗಳ ಮೌಲ್ಯವನ್ನ ಲೆಕ್ಕ ಹಾಕಿದ್ರೆ ಅದು 1000 ಕೋಟಿಯ ಗಡಿ ದಾಟಿದ್ರೂ ಅಚ್ಚರಿಯಿಲ್ಲ. ಆದ್ರೆ ಇಲ್ಲಿ ಬರೀ ಹಣವೊಂದೇ ಮುಖ್ಯವಲ್ಲ. ಅಷ್ಟು ದೊಡ್ಡ ಪ್ರಾಜೆಕ್ಟ್ ಸೋತಾಗ ಆಗೋ ಕಾಲಹರಣ ಮತ್ತು ಮುಂದಿನ ಸಂಶೋಧನೆಗಳಿಗೆ ಆಗೋ ಹಿನ್ನಡೆ ತುಂಬಾನೇ ದೊಡ್ಡದು. ಹೂಡಿಕೆ ಮಾಡಿದ ಪ್ರತಿಯೊಂದು ಪೈಸೆ ಕೂಡ ಸಾರ್ವಜನಿಕರ ತೆರಿಗೆ ಹಣ ಆಗಿರೋದ್ರಿಂದ ಈ ನಷ್ಟದ ತೀವ್ರತೆ ಜನಸಾಮಾನ್ಯರಿಗೂ ತಟ್ಟುತ್ತೆ. ಆದ್ರೆ ನಾವು ಒಂದನ್ನ ನೆನಪಿಟ್ಟುಕೊಳ್ಳಬೇಕು, ಇಸ್ರೋ ಅನ್ನೋ ಸಂಸ್ಥೆ ಇರೋದೇ ಇಂತಹ ನೂರಾರು ಸೋಲುಗಳನ್ನ ಗೆಲುವನ್ನಾಗಿ ಪರಿವರ್ತಿಸೋದಕ್ಕೆ. ಈಗ ಆಗ್ತಾ ಇರೋ ಡೇಟಾ ವಿಶ್ಲೇಷಣೆಯಿಂದ ಎಲ್ಲಿ ತಪ್ಪು ನಡೆಯಿತು ಅನ್ನೋದು ಪತ್ತೆಯಾಗಲಿದೆ. ಈ ಸೋಲಿನಿಂದ ಪಾಠ ಕಲಿತು ನಮ್ಮ ವಿಜ್ಞಾನಿಗಳು ಮುಂದಿನ ಬಾರಿ ಇನ್ನೂ ಶಕ್ತಿಯುತವಾಗಿ ಮರಳಿ ಬರ್ತಾರೆ ಅನ್ನೋ ಭರವಸೆ ನಮಗಿದೆ. ಹಣ ಕಳೆದು ಹೋದ್ರೂ ಪರವಾಗಿಲ್ಲ, ನಮ್ಮ ವಿಜ್ಞಾನಿಗಳ ಆತ್ಮವಿಶ್ವಾಸ ಕುಗ್ಬಾರ್ದು. ಈ ವಿಫಲ ಮಿಷನ್ನಿಂದ ಸಿಗೋ ಪ್ರತಿಯೊಂದು ಮಾಹಿತಿಯು ಮುಂದಿನ ದಿನಗಳಲ್ಲಿ ಭಾರತವನ್ನು ಬಾಹ್ಯಾಕಾಶದ ಸೂಪರ್ ಪವರ್ ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ.